ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಹಬ್ಬ ಆಯಿತು, ರಂಜಾನ್ ಆಯಿತು. ನೆಕ್ಸ್ಟ್ ಡೇ 22ನೇ ತಾರೀಕು ಭಾನುವಾರ ಇವತ್ತು. ಸೊ ಬೆಳಗ್ಗೆಯಿಂದ ನಾವು ಮನೇಲಿ ಆಲ್ಮೋಸ್ಟ್ ಒಂದು 4 ದಿನದಿಂದನೂ ಮನೆಯಲ್ಲೇ ಇದ್ದೀವಿ. ಬಿಕಾಸ್ ನಾವು ಶಾಪ್ಗೆ ಅಂದರೆ ಹೆವಿ ಶೆಡ್ಯೂಲ್ ಇದ್ದಿದೆ. ಸೊ ಹಾಗಾಗಿ ಒಂದು ಯುಗಾದಿ ಹಬ್ಬದಿಂದ ರಂಜಾನ್ ಮುಗಿಯೋವರೆಗೂ ಶಾಪ್ನ ಹಾಲಿಡೇ ಅನೌನ್ಸ್ ಮಾಡಿದ್ವಿ. ಸೊ 25th ರೀಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ನೋಡಬೇಕು ನಾಳೆನ 25th ಅಂತ. ಸೊ ಹಾಗಾಗಿ ಮನೆಯಲ್ಲೇ ಇದ್ವಿ 4 ಡೇಸಿಂದ. ಜಸ್ಟ್ ಮನೇಲಿ ಅಡುಗೆ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು ಹಿಂಗೆ ಮಾಡ್ತಾಯಿದ್ವಿ. ಸೊ ನಿನ್ನೆ ಆ್ಯಕ್ಚುಲಿ ರಂಜಾನ್ ದಿನ ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ನನಗೆ ಸ್ವಲ್ಪ ಹೋಗ್ಬೇಕಂತ ಜಾಸ್ತಿ ಅದು ಎಳೀತಾ ಇತ್ತು. ಸೊ ನಿನ್ನೆ ನಾವು ಅಂದ್ಕೊಂಡ್ವಿ ಅಲ್ಲಿ ರಂಜಾನ್ ಇರುತ್ತೆ, ಸೊ ಹೆವಿ ಕ್ರೌಡ್ ಇರ್ಬೋದು, ಹಾಗಾಗಿ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಮುಗಿಸ್ಕೊಂಬರೋರಂತೂ ಇದ್ದೇ ಇರ್ತಾರೆ. ಬಟ್ ಸ್ಟಿಲ್ ಹೋಗ್ಬಿಟ್ಟು ಬರೋಣ ಅಂತ. ಇವಾಗ ಟೈಮ್ ಆಗಿದೆ 5 ಗಂಟೆ. ಸೊ ಇಷ್ಟೊತ್ತಲ್ಲಿ ಹೋದರೆ ಅಲ್ಲಿ ಬೆಟ್ಟದ ಹತ್ರ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಇವಾಗ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ನನಗೆ ಫಸ್ಟ್ ಟೈಮ್ ಅಂದರೆ ಸೂಪರ್ ಎಕ್ಸೈಟೆಡ್. ಯಾಕಂದರೆ ಇಷ್ಟೊತ್ತಲ್ಲಿ ಅವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಅಪ್ಪಾಜಿ ಜೊತೆ ಹೋಗಿದ್ದು ಇಷ್ಟು ಟೈಮಲ್ಲಿ ಸಂಜೆ ಹೊತ್ತು. ಸೊ ಇಲ್ಲಿಂದ ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಮದುವೆ ಆದಮೇಲೆ ನೈಟ್ ದರ್ಶನಕ್ಕೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ನಾನು, ಸುಬ್ಬು, ಯಶು, ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ ಇಷ್ಟು ಜನನೂ ಹೋಗ್ತಾಯಿದ್ದೀವಿ. ಸೊ ಬೇಗ ದರ್ಶನ ಆಗುತ್ತೆ, ವೆಯ್ಟ್ ಮಾಡೋಂಗಿರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ. ನಾನು ಯಾವಾಗ ಹಿಂಗೆ ಹೋದ್ರೂ ಹೆವಿ ಕ್ರೌಡ್ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ. ಸೊ ನಾನು ಈ ಒಂದು ಟಾಪ್ ಬಂದು ಎಲ್ಲಿ ಜುಡಿಯೋದಲ್ಲಿ ತೊಗೊಂಡಿದ್ದು. ಸೊ ಇಯರಿಂಗ್ಸ್ ಬಂದು ನೋಡ್ಬೋದು, ಇದು ಯುಗಾದಿ ಹಬ್ಬಕ್ಕಂತಲೇ ತಗೊಂಡೆ. ಯುಗಾದಿ ಹಬ್ಬದ ದಿನವೇ ಹಾಕ್ಕೊಂಡಿದ್ದೀನಿ. ಸೊ ನಾನು ಮೊದಲೇ ಹೇಳಿದ್ದೆ ಈ ಇಯರ್ ರೆಸೊಲ್ಯೂಷನ್ ಬಂದು ಓನ್ಲಿ ಗೋಲ್ಡ್ ಅಂತೇಳಿ. ಸೊ ಗೋಲ್ಡ್ ಪರ್ಚೇಸ್ ಮಾಡಬೇಕಂತ. ಸೊ ನಾನು ಇದೆಲ್ಲ ತೊಗೊಳಕ್ಕೆ ಸ್ವಲ್ಪ ಜಾಸ್ತಿನೇ ಇತ್ತು ಪ್ರೈಸು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಓಕೆ, ನೆಕ್ಸ್ಟ್ ಒಂದಿನ ಪ್ರೈಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಬನ್ನಿ ಹೊರಡೋಣ. ಎಲ್ಲ ರೆಡಿಯಾಗಿ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ. ಕಾರ್ ತಗೊಂಡ ತಕ್ಷಣ ನಾನು ಹೋಗಬೇಕು. ಸ್ವಲ್ಪ ಬ್ಯಾಟ್ರಿ ಲೋ ಇತ್ತು, ಹಂಗಾಗಿ ನಾನು ಚಾರ್ಜ್ ಮಾಡ್ಕೊಂಡು ಕೂತಿದ್ದೀನಿ ಅಷ್ಟೇ. ಸೊ ಬನ್ನಿ ಹೋಗೋಣ. ನಮ್ಮ ಅತ್ತೆ ಮಾವ ನಾನು ಎಲ್ಲಾದರೂ ಹೋಗ್ತಾಯಿದ್ದೀನಿ ಅಂದರೆ ಒಂದು ಮಾತು ಹೇಳಿದ್ರೆ ಸಾಕು, ಪಾಪ ನಾನು ಬನ್ನಿ ಅಂತ ಕರೆಯೋ ಅವಶ್ಯಕತೆನೇ ಇರೋಲ್ಲ, ಅವರೇ ರೆಡಿಯಾಗಿರ್ತಾರೆ. ಸೊ ಅವ್ರಿಗೂ ಕೂಡ ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತೆ ಅಂತ ಹೇಳಿ ನಾವು ಎಲ್ಲೋದ್ರೂ ನಮ್ಮ ಅತ್ತೆ ಮಾವನ ಜೊತೆಲೇ ಕರ್ಕೊಂಡು ಹೋಗೋದು. ಸೊ ಇವತ್ತು ನಾನು ಮಧ್ಯಾಹ್ನ ಕಾಲ್ ಮಾಡಿ ಹೇಳಿದೆ, ಸಂಜೆ ಹೋಗೋಣ ಅಮ್ಮ, ರಶ್ ಇರಲ್ಲ ಅಷ್ಟು ಅಂತ. ಸೊ ನಂಗೆ ಅದು ಹೆಂಗೆ ಉಳಿತು ರಶ್ ಇರಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ಹೇಳಿಬಿಟ್ಟೆ ಬಾಯಲ್ಲಿ. ಬಟ್ ಎಲ್ಲರನ್ನೂ ಕರ್ಕೊಂಡು ಹೋಗುವಾಗ ನನಗೂ ಭಯ ಆಗ್ತಾಯಿತ್ತು, ಬೈ ಚಾನ್ಸ್ ರಶ್ ಇದ್ದರೆ ಮಕ್ಕಳು ಹಿಡ್ಕೊಂಡು ಆಗಲ್ಲ ಅಂತ ಅನ್ಕೋತಾ ಇದ್ವಿ. ಬಟ್ ನಾನು ಅಂದ್ಕೊಂಡಂಗೆ ಆಯಿತು. ವ್ಲಾಗ್ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲಾದರೂ ಹೋಗೋಕ್ಕೆ ಮುಂಚೆ ಸುಬ್ಬು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ನಮ್ಮ ಹ್ಯಾಬಿಟ್ಟು. ಸೊ ಅವನಿಗೆ ಸಂಜೆ ಹೊತ್ತು ಒಂದು ಗ್ಲಾಸ್ ಹಾಲು ಕುಡಿಸ್ತಾರೆ ನಮ್ಮ ಅತ್ತೆ ರೆಗ್ಯುಲರಾಗಿ. ಸೊ ಅದಕ್ಕೆ ಇವತ್ತು ಕೂಡ ಹೋಗುವಾಗ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಮ್ಮ ಯಶು ನಮ್ಮ ಅತ್ತೆ ಡ್ರೆಸ್ ಹಾಕ್ಕೊಂಡ್ರೆ ಅವ್ನಿಗೆ ನಮ್ಮ ಮಾವಂಗೆ ಇಬ್ರಿಗೂ ಆಗೋಲ್ಲ, ಬೈತಾ ಇರ್ತಾರೆ. ಅವ್ರು ಸೀರೆನೇ ಉಟ್ಕೋಬೇಕು ಅಂತ ಅವ್ರಿಗೆ ಆಸೆ. ಬಟ್ ಈಗ ಹಾಕ್ಕೊಳ್ದೆ ಇನ್ಯಾವಾಗ ಹಾಕೋತಾರೆ ಅಂತ ನಾನು ತಗೊಬಂದು ಕೊಡ್ತೀನಿ. ಸೊ ಇವತ್ತು ಹಾಕಿರೋ ಡ್ರೆಸ್ ಬಂದು ನಾನು ಶ್ರೀರಾಮ್ಪುರಕ್ಕೆ ಹೋಗಿದ್ದಾಗ ತೊಗೊಬಂದು ಕೊಟ್ಟಿದ್ದೆ. ಸೊ ಚೆನ್ನಾಗಿ ಕಾಣ್ತಾಯಿತ್ತು ಅವ್ರಿಗೆ. ಬಟ್ ನಮ್ಮ ಮಾವ ಮತ್ತು ನಮ್ಮ ಯಶು ಏನಾದರೂ ಒಂದು ಕಾಲು ಎಳೆಯೋದು ಮಾಡ್ತಾನೆ ಇದ್ರು ಅಷ್ಟೇ. ಸೊ ಫೈನಲಿ ನಾವು 1-2 ಅವರ್ಸ್ಗೆಲ್ಲ ಚಾಮುಂಡಿ ಬೆಟ್ಟ ರೀಚ್ ಆದ್ವಿ. ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ನನಗಂತೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಒಂಥರ ಖುಷಿ, ಹೇಳ್ಕೊಳಕ್ಕಾಗ್ದಿರೋಷ್ಟು ಫೀಲಿಂಗು. ಸೊ ನನಗೆ ಚಾಮುಂಡಿ ಬೆಟ್ಟ ತುಂಬ ಪೀಸ್ಫುಲ್ಲಾಗಿ ನೋಡಬೇಕಂತ ಆಸೆ ಇತ್ತು. ಸೊ ಫೈನಲಿ ಆ ಆಸೆ ಕೂಡ ಈಡೇರಿತು. ಸೊ ನೋಡ್ಬೋದು ಜನನೇ ಇರಲಿಲ್ಲ. ಸೊ ನಾನು ಸುಬ್ಬು ಇಬ್ಬರು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಟಿಕೆಟ್ಸ್ ತೊಗೊಂಬಂದ್ಬಿಡ್ತೀನಿ ಅಂತ. ಈಗ ಆಲ್ರೆಡಿ 7:30ವರೆಗೂ ದೇವಸ್ಥಾನ ಕ್ಲೋಸ್ ಇತ್ತು, 7:30ಗೆ ರೀ ಓಪನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 50 ರೂಪೀಸ್ ಟಿಕೆಟ್ ತೊಗೊಂಡಿದ್ವಿ ಅಷ್ಟೇ. ಸೊ ನೋಡ್ಬೋದು ಜನ ಇರಲಿಲ್ಲ, ಒಂದಷ್ಟು ಜನ ಇದ್ದರು ಅಷ್ಟೇ. ಬಟ್ ಹೆವಿ ಕ್ರೌಡ್ ಅನ್ನೋ ಥರ ಏನಿರಲಿಲ್ಲ. ಆರಾಮಾಗಿ ದೇವ್ರ ಹತ್ರ ನಿಂತ್ಕೊಂಡು ಸಮಾಧಾನ ಆಗುವಷ್ಟು ದರ್ಶನ ಮಾಡ್ಬೋದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೋಡ್ಬೋದು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಜನ ಇದ್ದಾರೆ. ಅಂದರೆ 200 ರೂಪೀಸ್ ಟಿಕೆಟು, 50 ರೂಪೀಸ್ ಟಿಕೆಟು,
ಮತ್ತು ನಮ್ಮ ಮಾವ ಅವ್ರನ್ನ ಫ್ರೀ ಬಿಟ್ಟರು. ಬಿಕಾಸ್ ಅವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಕಾಲಾಗಲ್ಲ ಅಂತ ಎಲ್ಲ ಹೇಳಿದ್ರಿಂದ ಫ್ರೀ ಬಿಟ್ಟರು. ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ನಾನು ಏನು ಅಂದ್ಕೊಂಡಿದ್ದೆ, ನನಗೆ ಹೊಸ್ದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಾಡೋದಕ್ಕೆ ಮುಂಚೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರಬೇಕು, ಅದು ನನಗೆ ರೂಢಿ. ನಾನು ಏನೇ ಮಾಡಬೇಕು ಅಂದ್ಕೊಂಡ್ರು ಅದಕ್ಕೆ ಮೊದಲು ತಾಯಿ ಆಶೀರ್ವಾದ ಬೇಕು ಅನ್ನೋದು ನನಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ನಾನು ಹಬ್ಬದ ಟೈಮಲ್ಲಿ ಹೆಂಗೂ ರಜಾ ಇತ್ತು, ನಮ್ಮ ಲೇಬರ್ಸ್ ಎಲ್ಲ ಮುಸ್ಲಿಮ್ಸ್ ಇರೋದ್ರಿಂದ ರಂಜಾನ್ ಹಬ್ಬಕ್ಕೆ ಕೂಡ ನಾವು ರಜಾ ಮಾಡಿದ್ವಿ ಶಾಪ್ನ. ಸೊ ಹಾಗಾಗಿ ಟೈಮ್ ಇತ್ತಲ್ಲ ಹೋಗ್ಬಿಟ್ಟು ಬರೋಣ ಅನ್ನೋದೊಂದು ಆಸೆ ಇತ್ತು. ಹೋಗಿದ್ದಕ್ಕೂ ಮನಸ್ಸಿಗೆ, ಜೀವಕ್ಕೆ ಸಮಾಧಾನ, ಸಾರ್ಥಕತೆ ಅಂತಲೇ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಚಾಮುಂಡಿ ಬೆಟ್ಟದಲ್ಲೇ ಇದ್ದೀವಿ. ಇವಾಗ ಟರ್ನ್ ಮಾಡ್ತಾಯಿದ್ದೀವಿ. ಅದರ ಸ್ಪೆಷಲ್ ಡೇ ಇವತ್ತು. ತುಂಬ ಚೆನ್ನಾಗಿತ್ತು ದರ್ಶನ. ಜನ ಕಡಿಮೆ ಇದ್ದರು. ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಇಷ್ಟು ಕಡಿಮೆ ಜನ ನೋಡಿದ್ದು. ಸೊ ಟೈಮ್ ಆಗಿದೆ 8:20. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ. ಚೆನ್ನಾಗಾಯಿತು ದರ್ಶನ. 7:15ಗೆ ದೇವಸ್ಥಾನ ಓಪನ್ ಆಗೋದು. ಸೊ ಅದ್ಮೇಲೆ ಬಂದರೆ ಆರಾಮಾಗಿರುತ್ತೆ ದರ್ಶನ ಅಂತಲೇ ಹೇಳ್ಬೋದು. ಸೊ ನನಗಂತೂ ಒಂಥರ ಖುಷಿ ಆಗ್ತಾಯಿತ್ತು ಇವತ್ತು. ದಾರ ಎಲ್ಲ ಕಟ್ಸ್ಕೊಂಡ್ವಿ ಎಲ್ಲರೂ. ನಮ್ಮ ಅತ್ತೆ ಮಾವ ಮಕ್ಕಳೆಲ್ಲ ಅದು ಎಲೆಕ್ಟ್ರಿಕ್ ವೆಹಿಕಲ್ ಬರುತ್ತಲ್ಲ ಅದರಲ್ಲಿ ಫ್ರೆಂಟು ವೆಯ್ಟ್ ಮಾಡ್ತಾಯಿದ್ರೆ. ಅಂದರೆ ಅವರು ಸೀನಿಯರ್ ಸಿಟಿಸನ್ಸ್ನ ಕರ್ಕೊಬಂದುಬಿಡ್ತಾರಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಇವಾಗ ಕಾರ್ ತೊಗೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ವೆಯ್ಟ್ ಮಾಡ್ತಾರಲ್ಲ, ಅವ್ರನ್ನ ಹತ್ತಿಸ್ಕೊಂಡು ನನಗೆ ಮನೆಗೆ ಹೋಗೋದು. ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿರುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಇವಾಗ ಊಟ ಕೊಡಿಸ್ತಾರೆ. ಊಟ ಡೀಸೆಲ್ ಹಾಕ್ಸು ನೀನು, ನಾನು ಊಟ ಕೊಡಿಸ್ತೀನಿ. ಇಲ್ಲ ನಾನು ಡೀಸೆಲ್ ಹಾಕಿಸ್ಕೊತೀನಿ, ನೀನು ಊಟ. ಬೋತ್ ಯೋರ್ಸ್. ಸೊ ಅಷ್ಟೇ ಫ್ರೆಂಡ್ಸ್, ಯಾರಾದರೂ ದರ್ಶನಕ್ಕೆ ಬರೋರಿದ್ದರೆ ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ ಟೈಮ್ ಬನ್ನಿ. ಅಂದರೆ ನೈಟ್ ಹೋಗೋದು ಲೇಟ್ ಆದರೂ ಪರವಾಗಿಲ್ಲ ಅಂತ ಇದ್ದರೆ ಈವ್ನಿಂಗ್ ಟೈಮ್ ಬನ್ನಿ. ನನಗಂತೂ ತುಂಬ ಖುಷಿಯಾಯಿತು. ಇಷ್ಟು ದಿನ ಬರೀ ರಶಲ್ಲಿ ಹೋಗಿ ಸುಬು ಬರ್ತಡೇಲಿ ಮಾತ್ರ ಫುಲ್ ಹತ್ತಿರನೇ ಕೂರ್ತಿರಲ್ಲ, ಅದು ಒಂಥರ ಚೆನ್ನಾಗಿತ್ತು ಫೀಲಿಂಗು. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಯಶು ಬರ್ತಡೇಗೂ ಬರ್ತೀವಿ, ಅದೇ ಮಾಡಿಸ್ತೀವಿ ಪೂಜೆನ. ಅಂದರೆ ದಾಸೋಹ ಮಾಡಿಸ್ತೀವಿ ಯಶು ಬರ್ತಡೇಲು. ಬಟ್ ಇವತ್ತಿನ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನನಗೆ 3 ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಫೈನಲಿ ಒಂದು ಒಳ್ಳೆ ಟೈಮಿಗೆ ಬಂದ್ವಿ ಅಂತ ಅನಿಸ್ತು. ಸೊ ಬನ್ನಿ ಹೋಗೋಣ ಮನೆಗೆ. ಹೋಗ್ತಾ ಏನಾಗುತ್ತೆ ಅದನ್ನು ತೋರಿಸ್ತೀನಿ, ಓಕೆನಾ? ಸೊ ನೋಡಿ, ನಮ್ಮೂರಿನ ನೈಟ್ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಂತ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಾವು ಈ ಕಡೆಯಿಂದ ಹೋಗುವಾಗ ಪ್ಯಾಲೇಸ್ ಲೈಟ್ಸ್ ಆನ್ ಮಾಡಿದರು, ಬಟ್ ರಿಟರ್ನ್ ಬರುವಾಗ ಆಫ್ ಮಾಡಿಬಿಟ್ಟಿದ್ರು. ಬಟ್ ಸ್ಟಿಲ್ ಬೆಟ್ಟದ ಮೇಲೆ ನಿಂತ್ಕೊಂಡು ಮೈಸೂರು ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಹೇಳ್ಬೋದು. ಈ ಕ್ಲಿಪ್ಪಿಂಗ್ ನಮ್ಮ ಮಾವ ರೆಕಾರ್ಡ್ ಮಾಡಿಕೊಟ್ಟಿರೋದು ನನಗೆ. ಸೊ ಹಾಗಾಗಿ ಸ್ವಲ್ಪ ಶೇಕ್ ಆಗಿದೆ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನಮ್ಮೂರೇ ಒಂಥರ ಚೆಂದ ಅಂತ ಅನಿಸುತ್ತೆ. ಸೊ ನಾನು ಯಾವತ್ತೂ ಇಷ್ಟು ನೈಟಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರಲಿಲ್ಲ. ಮತ್ತು ಫಸ್ಟ್ ಟೈಮ್ ಹೋಗಿದ್ದು, ಬಟ್ ನೋಡಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸೊ ಬೆಟ್ಟ ಎಲ್ಲ ನೋಡಿಕೊಂಡು ನಾವು ಮತ್ತೆ ಕೆಳಗಡೆ, ಬೆಟ್ಟದ ಕೆಳಗಡೆ ಮೈಸೂರು ಪಾಕ್ ಪ್ಯಾಲೇಸ್ ಆಗಿದೆಯಲ್ಲ, ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲೂ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಇತ್ತು, ಬಟ್ ಸ್ಟಿಲ್ ಬಿಸಿ ಬಿಸಿ ಮೈಸೂರು ಪಾಕ್ ಕೊಡ್ತಾಯಿದ್ರು. ಸೊ ಅಲ್ಲಿ ಟೇಸ್ಟಿಗೆ ಕೊಡ್ತಾರೆ ಫಸ್ಟಿಗೆ. ಸೊ ಅದನ್ನು ತಿಂದು ಯಾವ್ದು ಬೇಕೋ ಅದನ್ನು ನೋಡಿ ತಗೋಬೋದು. ನಾವು ಕೂಡ ಟೇಸ್ಟ್ ಮಾಡಿ ಆಮೇಲೆ ಮೈಸೂರು ಪಾಕ್ ತೊಗೊಂಬಂದ್ವಿ. ಚೆನ್ನಾಗಿತ್ತು. ಇಲ್ಲಿ ಮೈಸೂರು ಪಾಕ್ ಅಷ್ಟೇ ಅಲ್ಲದೆ ಬೇರೆ ಸ್ವೀಟ್ಸು ಮತ್ತು ಈ ಸ್ನ್ಯಾಕ್ಸು ಅದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಾವು ಮೇನ್ಲಿ ಹೋಗಿದ್ದೆ ಮೈಸೂರು ಪಾಕ್ ತೊಗೊಂಬರೋಕ್ಕೆ. ಸೊ ಹಾಗಾಗಿ ಮೈಸೂರು ಪಾಕ್ ತೊಗೊಂಡು ಅಲ್ಲಿ ನಮ್ಮ ಯಶುಗೆ ಏನೋ ಒಂದೆರಡು ಇಷ್ಟ ಆಯಿತು, ಅದನ್ನು ತೊಗೊಂಡು ಮತ್ತೆ ರಿಟರ್ನ್ ಬಂದ್ವಿ. ಮನೆಗೆ ಹೋಗ್ಬೇಕಿತ್ತಲ್ಲ, ಇನ್ನು ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬಂದ್ವಿ. ಸೊ ನೋಡಿ, ನಾವು ಹೋಗಿದ್ದ ಟೈಮ್ಗೆಲ್ಲ ವಾಶ್ ಮಾಡ್ತಾಯಿದ್ರು ಒಳಗಡೆ. ನಾವು ಸ್ವಲ್ಪ ಬೇಗ ಹೋದರೆ ಅಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ತಾರೋ ಅದೆಲ್ಲ ನೋಡ್ಬೋದಂತೆ. ಸೊ ಅವ್ರು ಹೇಳ್ತಾಯಿದ್ರು. ಸೊ ಫೈನಲಿ ನಾವು ಮೈಸೂರು ಪಾಕ್ ಪ್ಯಾಲೇಸ್ ಅಂತ ಹೇಳಿಬಿಟ್ಟೆ. ಸೊ ವರ್ಲ್ಡ್ ಆಫ್ ಮೈಸೂರು ಪಾಕಿಗೆ ಹೋಗಿ ಮೈಸೂರು ಪಾಕ್ ತಗೊಂಡು ಅಲ್ಲೆಲ್ಲ ನೋಡಿಕೊಂಡು ಮತ್ತು ಅಲ್ಲೇ ಶ್ರೀರಂಗಪಟ್ಟಣ ಹತ್ರ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬಂದಾಗ 11:30 ಆಗಿತ್ತು. ಸೊ ಅಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನೀವು ಹೋದರೆ ಈವ್ನಿಂಗ್ ಹೋಗೋಕ್ಕೆ ಟ್ರೈ ಮಾಡಿ. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.